ಓಕೆ, ಎಲ್ರಿಗೂ ನಮಸ್ತೆ. ನಾವು ಸಾನಿಯಾ ಹಾಲಿಡೇಸ್ ಕಡೆಯಿಂದ ಏನು 3 ನೈಟ್ 4 ಡೇಸು ನಾವು ಕಾಶಿ, ಪ್ರಯಾಗ್ರಾಜು, ಅಯೋಧ್ಯ ಪ್ಯಾಕೇಜ್ ಆರ್ಗನೈಸ್ ಮಾಡಿದ್ವಿ. ಸೊ ಇವತ್ತಿಗೆ ಕೊನೆಯ ದಿನ ನಾವು ಪ್ಯಾಕೇಜ್ ಮುಗಿಸ್ಕೊಂಡು ವಾಪಸ್ಸು ಹೊರಟಿದ್ದೀವಿ. ಬನ್ನಿ, ನಮ್ಮ ಜೊತೆ ಏನು ಟ್ರಾವೆಲ್ ಮಾಡಿದ್ರು ನಮ್ಮ ಪ್ಯಾಸೆಂಜರ್ಗಳು ಕೇಳೋಣ ಅಂತೆ ಇವರ ಅನುಭವ. 4 ದಿನ ಸಾನಿಯಾ ಹಾಲಿಡೇಸ್ ಜೊತೆ ಕಾಶಿ ಪ್ಯಾಕೇಜ್ ಹೇಗಿತ್ತು ಅಂತ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸೊ ನಿಮ್ಮ ಅನುಭವ ಸರ್, ಕಾಶಿ ಪ್ಯಾಕೇಜು ಹೇಗಿತ್ತು ಸರ್? ಕಾಶಿ ಪ್ಯಾಕೇಜು ತುಂಬ ಚೆನ್ನಾಗಿತ್ತು. ಒಳ್ಳೆಯ ದರ್ಶನಗಳಾಯಿತು, ಒಳ್ಳೆ ಗಂಗಾ ಆರತಿ ತುಂಬ ಚೆನ್ನಾಗಾಯಿತು. ನಮ್ಮ ಇದು ಊಟಗಳ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತು. ಒಳ್ಳೆ ಟ್ರಿಪ್ ಮಾಡಿಸ್ರಿ. ನಾವು ಫಸ್ಟ್ ಸಾರಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ನಾವು ನಮ್ಮ ಮಿಸ್ಸಸ್ ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಓಕೆ, ಇದರಲ್ಲಿ ಪ್ರಯಾಗ್ರಾಜಲ್ಲಿ ಸೆಂಟ್ರು 3 ಸಂಗಮ ಅಲ್ಲೇ ಕರ್ಕೊಂಡೋಗಿ ತುಂಬ ಚೆನ್ನಾಗಿ ಎಲ್ಲ ಸ್ನಾನ ಎಲ್ಲ ಆಯಿತು. ಓಕೆ, ಶ್ರೀರಾಮರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಭಾರಿ ಚೆನ್ನಾಗಿ. ನಿಮಗೂ ತುಂಬ ಥ್ಯಾಂಕ್ಸು. ನಿಮ್ಮ ಚಾನಲ್ಗೂ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೊಡಿ ಮೈಕ್ನ ಹಾಗೆ ಮೇಡಮ್ಗೆ ಕೊಡಿ ಮೈಕು. ಮೇಡಮು ಮಾತಾಡಲಿ. ಕೈಯಲ್ಲಿ ಇಟ್ಕೊಂಡು ಮಾತಾಡಿ ಮೇಡಮ್. ನಿಮ್ಮ ಅನುಭವ ಹೇಗಿತ್ತು ಮೇಡಮ್? ನಮ್ಮ ಅನುಭವ ಅಂದರೆ ನಾವು ಫ್ಲೈಟು ಹತ್ತೊತ್ತಾಗಿನಿಂದ ಹಿಡಿದು ಲಾಸ್ಟ್ವರೆಗೂ ಏನು ಪಿನ್ನು ಒಂದು ಚೂರು ನಮ್ಗೆ ಮಿಸ್ಟೇಕ್ ಇಲ್ದಿರ ಏನಿಲ್ದಿರ, ಒಂದು ರೂಮ್ಸ್ ಆಗಲಿ, ಒಂದು ಊಟ ಆಗಲಿ, ಒಂದು ಕಾಫಿ ಆಗಲಿ, ಒಂದು ಟೀ ಆಗಲಿ, ಒಂದು ಪರ್ಚೇಸಿಂಗ್ ಆಗಲಿ, ಯಾವುದೇ ಆಗಲಿ, ಒಂದು ದರ್ಶನ ಆಗಲಿ, ಒಂದು ಸ್ನಾನದ ಬಗ್ಗೆ ಆಗಲಿ, ಏನು ಇಂಚಿತ್ತು ನಮಗೂ ಎಲ್ಲಿ ತೊಂದರೆ ಆಗ್ದಿರ ಚೆನ್ನಾಗಿ ಕರ್ಕೊಂಡೋಗಿ ದರ್ಶನ ಮಾಡಿಸಿದ್ರೆ ನಿಮ್ಗೆ ತುಂಬ ಥ್ಯಾಂಕ್ಸು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಹಾಗೆ ಮುಂದಕ್ಕೂ ಮಾತಾಡ್ಸೋಣ ಅಂತೆ, ಸರ್ಗೂ ಕೇಳೋಣ ಅಂತೆ ಸರ್ ಅನುಭವವನ್ನು ಹೇಗಿತ್ತು ಅಂತ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಅನುಭವ ಸರ್ ಹೇಗಿತ್ತು ಸರ್? ನಮ್ಮ ಸಾನಿಯಾ ಟ್ರಾವೆಲ್ಸ್ ಮುಖ್ಯಸ್ಥರಾದಂಥ ಸಾದಿಕ್ ಭಾಷೆ ಅವರಿಗೆ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಮಗೆ ಬೆಂಗಳೂರಿಂದ ಹಿಡಿದು ನಮಗೆ ಈ ಕಾಶಿ ಟ್ರಿಪ್ಗೆ ನಾನು ಬರೋ ಇದೇ ಇರಲಿಲ್ಲ. ನಮ್ಮ ಮನೆಯವರು ಒತ್ತಾಯಕ್ಕೋಸ್ಕರ ಆಗಲಿ, ಒಂದು ಸಾರಿ ನಮ್ಮ ಅಕ್ಕವರು ಇಲ್ಲ ಈ ಟ್ರಾವೆಲ್ಸಲ್ಲಿ ಒಂದು ಸೋರಿಗೆ ಹೋಗಿ ಬಂದರೆ ನಮ್ಮ ಅನುಭವನೇ ಅದು ಬೇರೆ ಆಗ್ತದೆ. ನೀವು ಇನ್ನೂ ಹೆಚ್ಚಿನ ಇದಕ್ಕೆ ಸ್ಥಳಗಳಿಗೆ ಕರ್ಕೊಂಡು ಹೋಗೋಕ್ಕೆ ಅವ್ರನ್ನ ನೀವು ಒಂದು ಸಾರಿ ಮೀಟ್ ಮಾಡೇಬೇಕು, ಅವ್ರ ಜೊತೆಲಿ ಒಂದು ಸಾರಿ ಟ್ರಾವೆಲ್ ಮಾಡೇಬೇಕು ಅಂತೇಳಿ ಬಲವಂತ ಮಾಡಿ ನಮ್ಮನ್ನು ನಿಮ್ಮ ಇದಕ್ಕೆ ಕರ್ಕೊಂಡ್ಬಂದರು. ನಾವು ಇಲ್ಲಿಂದ ಬಂದು ಸುಮಾರು ಅನೇಕ ಪುಣ್ಯಕ್ಷೇತ್ರಗಳಿಗೆ ನಿಮ್ಮ ಒಂದು ಸಹಕಾರದಿಂದ ತುಂಬ ಚೆನ್ನಾಗಿ ನಮಗೆ ದೇವರ ದರ್ಶನಗಳಾಯಿತು. ನಮಗೆ ಯಾವುದೇ ಒಂದು ಅನಾನುಕೂಲ ಆಗಲಿಲ್ಲ. ನಿಮ್ಮ ಒಂದು ಕೋಆಪ್ರೇಷನ್ ನಮಗೆ ತುಂಬ ಚೆನ್ನಾಗಿತ್ತು. ನಿಮ್ಮ ಭಾಷೆ, ನೀವು ತಿಳ್ಕೊಂಡಿದ್ದಂತಹ ನಮ್ಮ ಹಿಂದೂ ಧರ್ಮದ ಒಂದು ಸ್ಥಳಗಳ ಬಗ್ಗೆ ತಿಳಿದ್ರಿಂದ ಭಾರಿ ಖುಷಿಯಾಯಿತು. ನಿಮ್ಮಿಂದ ನಾವು ಈ ಒಂದು ಟ್ರಾವೆಲ್ನಿಂದ ತುಂಬ ಸಂತೋಷ ಆಗಿದೆ. ನಮಗೆ ಇನ್ನೂ ತೃಪ್ತಿನೂ ಆಗಿದೆ. ನಮಗೆ ನಿಮ್ಮ ಸಾನಿಯಾ ಟ್ರಾವೆಲ್ಸ್ಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಕೊಡಿ ಹಾಗೆ ಅಮ್ಮನಿಗೂ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ. ಮೇಡಮ್, ಸರ್ ಹೇಳಿದ್ರು, ಸೊ ನಿಮ್ಮ ಅನುಭವ ಹೇಗಿತ್ತು ಮೇಡಮ್? ಚೆನ್ನಾಗಿತ್ತು ಸರ್, ಎಲ್ಲ ಚೆನ್ನಾಗಿತ್ತು. ಊಟಗಳಿಂದ ದೇವ್ರ ದರ್ಶನ ಮಾಡೋದಕ್ಕಿಂತ ಮೈಕ್ ಒಂಚೂರು ಹತ್ರ ಇಟ್ಕೊಳ್ಳಿಂಗೆ. ಹಾಂ, ತುಂಬ ಚೆನ್ನಾಗಿ ಎಲ್ಲ ದರ್ಶನ ಚೆನ್ನಾಗಿ ಮಾಡೋದು ಆಯಿತು. ಊಟಗಳು ತುಂಬ ಚೆನ್ನಾಗಿತ್ತು. ಓಕೆ ಎಲ್ಲ ಚೆನ್ನಾಗಿತ್ತು ಸರ್. ಓಕೆ, ರೂಮ್ಗಳು, ಹೋಟೆಲ್ಸ್ ಎಲ್ಲ ಹೇಗಿತ್ತು? ಹೋಟೆಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಕೊಡಿ ನಮ್ಮ ವಿಜಯಕುಮಾರಿ ಮೇಡಮ್ಗೆ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ. ಸೊ ನೀವೇನು ನಮಗೆ ಹೊಸಬ್ರೇನಲ್ಲ. ಸೊ ನಮ್ಮ ಜೊತೆ ಸುಮಾರು ಸಲ ಟ್ರಾವೆಲ್ ಮಾಡಿ ನೀವು ಬಂದಿದ್ದೀರಾ. ಈಗ ನಿಮ್ಮ ಕಂಪ್ಲೀಟ್ ಒಂದು ಕುಟುಂಬದವ್ರನ್ನೂ ಕರ್ಕೊಂಡು ಬಂದಿದ್ದೀರಾ. ಸೊ ನಿಮಗೆ ಸಾನಿಯಾ ಹಾಲಿಡೇಸ್ ವತಿಯಿಂದ ನಾವು ಯಾವತ್ತೂ ನಿಮ್ಗೆ ಚಿರಋಣಿ ಆಗಿರ್ತೀವಿ. ನಿಮ್ಮ ಅನುಭವ ಕಾಶಿ ಟ್ರಿಪ್ಪು ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು. ನಾನು ಇದು 3ನೇ ಸತಿ ಕಾಶಿ ಟ್ರಿಪ್ ಬಂದಿರೋದು. ತುಂಬ ಚೆನ್ನಾಗಿತ್ತು. ಆಮೇಲೆ ವಯಸ್ಸಾದವ್ರನ್ನ ಕರ್ಕೊಂಬಂದರೆ ಅಷ್ಟು ಕೇರ್ ಮಾಡ್ತೀರಾ. ನಿಮ್ಗೆ ಅಷ್ಟು ಸ್ಪೇಷನ್ಸ್ ಇದೆ. ಇನ್ಯಾರನಾದರೂ ಅಷ್ಟು ಸ್ಪೇಷನ್ಸಾಗಿ ನಡ್ಕೊಳಲ್ಲ. ಅಷ್ಟು ಸ್ಪೇಷನ್ಸ್ ಇದೆ ನಿಮಗೆ. ತುಂಬ ಚೆನ್ನಾಗಿ ಕೇರ್ ಮಾಡ್ತೀರಾ. ವಯಸ್ಸಾದವ್ರು ಮಾತ್ರ ಮಕ್ಕಳ ಥರ ನೋಡ್ಕೊತೀರಾ. ಚೆನ್ನಾಗಿ ನೀವು ಅಲ್ಲ. ನನ್ನ ಅನುಭವ ಹೇಳ್ಬೇಕು ಅಂದರೆ ಹೋಟ್ಲಾಗಲಿ, ಊಟ ಆಗಲಿ, ಏನೊಂದೂ ಅಷ್ಟೇ ನೀವು ಶಾಂತಿಯಿಂದ ಕರ್ಕೊಂಬರೋದು, ಕರ್ಕೊಂಡು ಹೋಗೋದು, ಏನೇ ನಮಗೇನೂ ತೊಂದರೆ ಇಲ್ಲದೆ ಇರ್ತೀರ. ತುಂಬ ಚೆನ್ನಾಗಿತ್ತು. ಆಮೇಲೆ ಈ ಸತಿ ನನಗೆ 65ನೇ ಹುಟ್ಟುಹಬ್ಬ. ಅದು ಅಂದ್ಗೂ ನನಗೆ ಯಾವಾಗೂ ನನ್ನ ಮೆಮೊರೀಸ್ ಅದು ಚೆನ್ನಾಗಿ ಅದು ಹಾಗೆ ಉಳ್ಕೊತೈತೆ. ತುಂಬ ಚೆನ್ನಾಗಿ ಮಾಡ್ತೀವಿ ಸರ್. ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಹಾಗೆ
ಮಾತಾಡ್ಸೋಣ. ನೋಡಿ, ಕಾಶಿ ಅಂದ ತಕ್ಷಣ ಸಾಮಾನ್ಯವಾಗಿ ಏನು ಅನಿಸುತ್ತೆ ಅಂದರೆ ಬರೀ ಸೀನಿಯರ್ ಸಿಟಿಸನ್ನು ವಯಸ್ಸಾದವರೇ ಹೋಗಬೇಕು ಅಂತ ಅನಿಸುತ್ತೆ. ನಮ್ಮ ಟ್ರಿಪ್ಗೆ ಯಂಗ್ ಎನರ್ಜೆಟಿಕ್ ಮಕ್ಕಳು ಬಂದಿದ್ದಾರೆ. ಸೊ ಅವ್ರಿಗೂ ಕೇಳೋಣ ಅಂತೆ ಹೇಗಿತ್ತು ಅವರ ಎಕ್ಸ್ಪೀರಿಯನ್ಸ್ ಅಂತ. ಪುಟ ಹೇಳ್ಬಿಟ್ಟ, ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? I feel it was an amazing packages ಓಕೆ with Sanya Travels, Okay. and a very special thanks to food staff and now absolutely coming to Sadik sir. Okay. Thanks for your cooperation and support. ಓಕೆ And I feel Sanya Travels is highly recommended, ಓಕೆ and very thanks to Sanya Travels packages to Kashi journey. ಥ್ಯಾಂಕ್ ಯು ವೆರಿ ಮಚ್. ನೀವು ಇಲ್ಲೇ ಇರಿ, ನಾನು ಬರ್ತೀನಿ. ಬನ್ನಿ. ಹಾಗೆ ಸುಮಾರು ಜನ ನಮ್ಮ ಪ್ಯಾಸೆಂಜರ್ಸ್ಗಳು ಏನು ಬಂದಿದ್ದರು ಆರಾಮಾಗಿ ಪಾರ್ಕಲ್ಲೂ ಕೂತಿದ್ದಾರೆ. ಸೊ ಸ್ವಲ್ಪ ಊಟ ಆಯ್ತು ಈಗ. ಸೊ ಊಟ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಳ್ತಾ ಇದ್ದಾರೆ. ಬನ್ನಿ, ಅವ್ರಿಗೂ ನ್ಯಾಚುರಲ್ ಆಗಿ ಹಾಗೆ ಹೇಗಿತ್ತು ಅಂತ ವಿಚಾರಿಸೋಣ ಅಂತೆ. ಫಸ್ಟು ಸರ್ನೇ ಕೇಳೋಣ ಅಂತೆ. ಸರ್, ಇದನ್ನು ಹಿಂಗೆ ಕೈಯಲ್ಲಿ ಇಟ್ಕೊಳ್ಳಿ. ಸರ್ ನಮಸ್ತೆ ಸರ್. ಸರ್ ಹೇಗಿತ್ತು ಸರ್ ನಿಮ್ಮ ಕಾಶಿ ಪ್ಯಾಕೇಜ್ ಅನುಭವ? ಮಾತಾಡಿ ಸರ್, ಹೇಗಿತ್ತು? ನಾವು ಬೆಂಗಳೂರಿಂದ ಹೊರಟಾಗಿಂದ ಓಕೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಎಲ್ಲ ಮಾಡಿದ್ರಿ. ಓಕೆ ಆಮೇಲೆ ಊಟ ತಿಂಡಿ ಎಲ್ಲನೂ ಚೆನ್ನಾಗಿತ್ತು. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಯಾವ ನೋವು ಇದೆಲ್ಲ ಯಾರೋ ಮಿಸ್ ಆಗಿಲ್ಲ. ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ಪರವಾಗಿಲ್ಲ. ಓಕೆ. ಸೊ ರೂಮ್ಸು, ದೇವ್ರ ದರ್ಶನ ಎಲ್ಲ ಹೇಗಿತ್ತು ಸರ್? ಎಲ್ಲ ಚೆನ್ನಾಗಿತ್ತು. ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ಎಲ್ಲ ಕೋಆಪ್ರೇಟ್ ಮಾಡಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಮಾಡಿಬಿಟ್ಟೆ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕೊಡಿ ಅಮ್ಮನಿಗೂ, ಅಮ್ಮ ಹತ್ರನೂ ಕೇಳೋಣ ಅಂತೆ. ಅಮ್ಮ ನಮಸ್ತೆ. ಅಮ್ಮ ಹೇಗಿತ್ತಮ್ಮ? ಹೇಳಿದಲ್ಲ, ನಿಮ್ಮದು ಟ್ರಾವೆಲ್ ಅಂದಮೇಲೆ ಒಂದು ಹೆಸ್ರಿಗೆ ಹೋಗಿಲ್ಲ, ಒಂದು ಇದು ಮಾಡೋಗಿಲ್ಲ. ನಾವು ಫಸ್ಟೇ ನಿಮ್ಮ ಶಿರಡಿಗೆ ಒಂದ್ಸಲ ಬಂದಿದ್ರಿ. ಯಾವ ಸೀನಿಯರ್ ಅಂದ್ಬಿಟ್ಟು ನೀವು ಎಷ್ಟು ಮುತುವರ್ಜಿಯಿಂದ ನಮ್ಗೆ ನೋಡ್ಕೊತಾ ಇದ್ದೀರೋ, ನಮಗೆ ಅಲ್ಲ ಪ್ರತಿಯೊಬ್ಬರಿಗೂ ನೀವು ಅಷ್ಟೇ ಇದಾಗಿ ಚೆನ್ನಾಗಿ ಇದು ಮಾಡ್ತಾ ಇದ್ದೀರಾ. ಒಂದು ರೂಮಿಂದಾಗಲಿ, ಒಂದು ಬಸ್ ಆಗಲಿ, ಇಂಪಾರ್ಟೆಂಟ್ ಊಟ ತಿಂಡಿ, ದೇವ್ರ ದರ್ಶನ, ರಾಮದೇವ್ರ ದರ್ಶನ ಎಷ್ಟು ಚೆನ್ನಾಗಿದಾಯಿತು ಅಂದರೆ ಅಷ್ಟೇ ಚೆನ್ನಾಗಿ ಒಳಗಡೆ ಹೋಗಿ ನಾವು ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು, ಇಷ್ಟು ಬಿಸಿಲಿದ್ರೆ ಕೂಡ ನಮಗೆ ಏನೊಂದು ತೊಂದರೆನೂ ಆಗಲಿಲ್ಲ. ಯಾರಿಗೂ ನಮ್ಮ ಇಷ್ಟು ಬ್ಯಾಚ್ಗೆ ಏನೊಂದು ತೊಂದರೆನೂ ಆಗಲಿಲ್ಲ. ಅಷ್ಟು ಚೆನ್ನಾಗಿ ಕರ್ಕೊಂಡ್ಬಂದಿದ್ದೀರಾ. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಕೊಡಿ ಮೇಡಮ್ಗೂ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ ಮೇಡಮ್. ಸೊ ನೀವು ನಮ್ಮ ಜೊತೆ ಆಲ್ರೆಡಿ ಟ್ರಾವೆಲ್ ಮಾಡಿದ್ದೀರಾ. ಸೊ ಆ ಬೇಸ್ ಮೇಲೆ ಮತ್ತೆ ನಮ್ಮ ಜೊತೆ ಕಾಶಿಗೆ ಬಂದ್ರಿ. ಸೊ ಹೇಗಿತ್ತು ಮ್ಯಾಮ್? ನಾನು ಹೇಳೋಕ್ಕೆ ವರ್ಡ್ಸೇ ಇಲ್ಲ. ಇಟ್ ಈಸ್ ಬಿಯಾಂಡ್ ಮೈ, ಎನಿವೇ ನನಗೆ ಎಕ್ಸ್ಪೆಕ್ಟೇಷನ್ಸ್ ಆಲ್ರೆಡಿ ಸೆಟ್ ಮಾಡಿದ್ದೆ. ಇಟ್ ಈಸ್ ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್ಸ್. ಸೊ ಶಿರಡಿಗೆ ಬಂದಾಗಲೇ ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಕಾಶಿ ಅಂತ ಹೋದಾಗ ಅಥವಾ ಅಯೋಧ್ಯ ಅಂತ ಅಲ್ಲಿ ರಾಮದೇವರದ ದೇಗುಲ ಎಲ್ಲನೂ ಶುರು ಮಾಡಿದಾಗಲೇ ನಾನು ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದರೆ ನಿಮ್ಮ ಜೊತೆನೇ ಬರಬೇಕು ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಮೆಂಟಲಿ ಡಿಸೈಡ್ ಆಗಿಬಿಟ್ಟಿದ್ದೆ ನಾನು. ಬಟ್ ಇಲ್ಲಿವರೆಗೂ ಬರಲಿಕ್ಕೆ ನನಗೆ ಆಗಲಿಲ್ಲ. ಏನೋ ಒಂದು ರೀಸನ್ ಅನ್ನೋಕ್ಕಿಂತ ದೇವ್ರು ಕರೆಸ್ಕೊಂಡಿಲ್ಲ ಇದುವರೆಗೂ. ಸೊ ಕರ್ಸ್ಕೊಳ್ಳುವಂಥ ಟೈಮ್ ಬಂತು. ಸಡನ್ನಾಗಿ ಅದೇ ಥರನೇ ಅವತ್ತೇ ನೀವು ನಿಮ್ಮ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡಿದ್ರಿ. ಸೊ ಹಾಗಾಗಿ ನನಗೆ ವಿತೌಟ್ ಎನಿ ಸೆಕೆಂಡ್ ಥಾಟ್ ಅಮ್ಮ ಅಪ್ಪನ ಜೊತೆ ಮಾತಾಡಿದೆ. ಸೊ ಮತ್ತೆ ಮಗಳನ್ನು ಟೈಮ್ ಕೇಳಿಕೊಂಡೆ. ಅವ್ಳಿಗೆ ಎಕ್ಸಾಮ್ಸು ಅದು ಇದು ಕ್ಲಾಸಸ್ ಇರಬಾರ್ದು ಅಂತ. ಐ ಡೋಂಟ್ ಹ್ಯಾವ್ ಎನಿ ಅದರ್ ದಿಸ್ ಥಿಂಗ್. ಇಟ್ ಈಸ್ ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್ಸ್. ಆಗಲೇ ಹೇಳಿದಾಗೆ ಊಟ ಇರ್ಬೋದು, ತಿಂಡಿ ಇರ್ಬೋದು, ರೂಮ್ ಇರ್ಬೋದು, ಪಂಚಶೀಲ ಹೋಟೆಲ್ ಇರ್ಬೋದು. ಇಟ್ ಈಸ್ ಮಚ್ ಬೆಟರ್ ದ್ಯಾನ್ ಎನಿ ಅದರ್ 5-star ಹೋಟೆಲ್ ಇನ್ ಬ್ಯಾಂಗ್ಳೂರ್. ಸೊ ಅಂಥದ್ರಲ್ಲಿ ನಮಗೆ ಕೊಡಿಸ್ಕೊಟ್ಟಿದ್ದೀರಾ. ಸೊ ಐ ಡೋಂಟ್ ನೋ ವಾಟ್ ಟು ಸೇ. ನೆಕ್ಸ್ಟ್ ಟೈಮಿಂದ ಬರೀ ಈ ಥರದ ಟ್ರಿಪ್ ಅಂತೆಲ್ಲ ಯಾವುದೇ ಟ್ರಿಪ್ ಹೋದ್ರೂ ನಾನು ನಿಮ್ಮ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ವೆರಿ ಮಚ್. ಜೊತೆಗೆ ನೀವು ಮಾತಾಡೋ ರೀತಿ, ನಮ್ಮ ಜೊತೆ ಎಲ್ಲ ಜೊತೆ ಬೆರೆಯೋ ರೀತಿ, ಐ ಕಾಂಟ್ ಸೇ ದಿಸ್ ಸೋ ಗುಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಹಾಂ, ಮತ್ತು ಇನ್ನೊಬ್ಬರು ನಮ್ಮ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮೇಡಮ್ ಇದ್ದಾರೆ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಾಶಿ ಅಂದ ತಕ್ಷಣ ಸುಮಾರು ಜನ ವಯಸ್ಸಾದಮೇಲೆ ಕಾಶಿಗೆ ಹೋಗಬೇಕು ಅಂತ ಮೈಂಡಿಗೆ ಬಂದಿರುತ್ತೆ. ಅಂಥದ್ರಲ್ಲಿ ನಮ್ಮ ಒಂದು ಪಾಪು ಅಂತಲೇ ಹೇಳ್ಬೋದು. ಸೊ ಹೇಗಿತ್ತಮ್ಮ ನಿನ್ನ ಎಕ್ಸ್ಪೀರಿಯೆನ್ಸು? So, I'm actually only 23, and to have such an experience, spiritual experience in Kashi, Prayagraj and Ayodhya, I feel actually really lucky to experience this. And the overall trip was really smooth. We did travel, stay or food, and I just want to thank you, special thanks to you, Sadik sir and the entire team. ಓಕೆ,
ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ನಿಮ್ಮ ಫ್ಯೂಚರ್ ಲೈಫು ಚೆನ್ನಾಗಿರಲಿ, ಹೀಗೆ ನಗನಗ್ತಾ ಇರಿ. ಗಾಡ್ ಬ್ಲೆಸ್ ಯು. ಬನ್ನಿ, ನಮ್ಮ ಟ್ರಿಪ್ಪಿಗೆ ಸರ್ ಒಬ್ಬರು ಬಹಳ ದೂರದಿಂದ ಮೈಸೂರಿಂದ ಬಂದಿದ್ದಾರೆ. ஸோ சாருக்கு கேளான ಅಂತೆ. சார் சொல்லுங்கள் சார், எப்படி இருந்துச்சு உங்கள் எக்ஸ்பீரியன்ஸ்? நமஸ்காரம் சார். ஃபஸ்ட்டு உங்களுக்கு நமஸ்தே சார். கூட ட்ராவல் பண்ண எனக்கு ரொம்ப சந்தோஷமாக இருக்குது. ஓகே. இது போல் நான் ட்ராவல் பண்ணியிருக்கோம். ஆனால் இந்த மாதிரி ஒரு கரெக்டாக எல்லா இடத்துக்கும் கூட்டிகிட்டு போய் எல்லாத்துக்கும் கரெக்டாக இது பண்ணி சாப்பாடுலேருந்து எல்லாமே நல்லா செஞ்சு கொடுத்தீங்க. அது எங்கள் மகா யூஎஸ்ஏலேருந்து இங்கே கலெக்ட் ஆகி உங்கள்கிட்ட எங்களை அனுப்பிச்சி வச்சுக்க பெருமை உங்களுக்கு தான். ஓகே. எல்லாம் நல்லபடியாக பார்த்துக்கிட்டீங்க. எல்லாம் கரெக்டாக காமிச்சிங்க எல்லா இடத்தையும். எல்லாம் நல்லா இருந்துச்சு சார். தேங்க்யூ சார். ரொம்ப சந்தோஷம். நன்றி. தேங்க்யூ சார். தேங்க்யூ வெரி மச். கொடுங்க அம்மா கிட்டே பேசலாம். அம்மா வணக்கம் அம்மா. ஸோ இது கையில் வச்சுக்கோங்க, வச்சுட்டு அப்படியே பேசுங்கம்மா, எப்படி இருந்தது? நல்லா இருந்துச்சுங்க, ரொம்ப நல்லா இருந்துச்சு. ஓகே. நல்லா இருந்துச்சு. நீங்கள் 4 ஊர் காமிச்சிங்க, எல்லா ஊரும் நல்லா எங்களை பார்த்துக்கிட்டீங்க. சாப்பாடு சூப்பராக இருந்துச்சு. ஓகே. குறை சொல்கிறதுக்கு ஒன்றுமே இல்லை. ஓகே. இன்னொரு வாட்டி திரும்ப வரணும் போல இருக்குது. உங்கள் கூட ட்ராவல் பண்ண திரும்ப வரலான்னு ஆசை இருக்குது. ಓಕೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಹಾಗೆ ಮುಂದಕ್ಕೆ ನಮ್ಮ ಇನ್ನೊಂದು ಟೀಮು ಕೂತಿದೆ. ಸೊ ಇನ್ನೊಂದು ಟೀಮ್ ಜೊತೆನೂ ಹಾಗೆ ಮಾತಾಡ್ಸೋಣ ಅಂತೆ, ಅವ್ರ ಎಕ್ಸ್ಪೀರಿಯೆನ್ಸು ಕೇಳೋಣ ಅಂತೆ. ಸಾಮಾನ್ಯವಾಗಿ ಏನಾಗುತ್ತೆ ನೋಡಿ, ಎಲ್ಲ ಒಬ್ಬರು ಇಬ್ಬರ ಹತ್ರ ಮಾತಾಡಿಸ್ತಾರೆ ಅಂತ ಎಲ್ಲರೂ ಹೇಳೋರು. ನಾವು ಆ ಥರ ಹಂಗೆ ಮಾಡಲ್ಲ. ಪ್ರತಿಯೊಬ್ಬರು ಯಾರ್ಯಾರು ಬಂದಿದ್ರು ಅವ್ರ ಹತ್ರನೂ ನಾವು ಅವರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕೇಳ್ತೀವಿ. ಮೇಡಮ್ ನಮಸ್ತೆ ಮೇಡಮ್. ಸೊ ನೀವು ನಮ್ಮ ಜೊತೆ ಶಿರಡಿಗೆ ಆಲ್ರೆಡಿ ಬಂದಿದ್ರಿ, ಆ ಬೇಸ್ ಮೇಲೆ ನಿಮ್ಮ ಕಂಪ್ಲೀಟ್ ಸೆಕೆಂಡ್ ಟೈಮ್ ನಾವು ಬರ್ತಾ ಇರೋದು. ಓಕೆ. ನಿಮಗೂ ಥ್ಯಾಂಕ್ಸ್ ಹೇಳ್ಬೇಕು. ಫಸ್ಟ್ ಆಫ್ ಆಲು ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಎಸ್ಪೆಷಲಿ ಅಯೋಧ್ಯೆ ರಾಮಣ್ಣ ನೋಡಿದ್ರೆ ನಮ್ಮ ಜನ್ಮ ಸಾರ್ಥಕ ಆಯಿತು. ತುಂಬ ಖುಷಿ ಆಯಿತು. ಮತ್ತು ಅಡುಗೆ ಎಲ್ಲ ತುಂಬ ಚೆನ್ನಾಗಿದೆ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಓಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಕೊಡಿ ಮೇಡಮ್ಗೂ ಮಾತಾಡ್ಸೋಣ. ಮೇಡಮ್ ನಮಸ್ತೆ ಮೇಡಮ್. ಸಾನ್ಯಾ ಟ್ರಾವೆಲ್ಸ್ಗೆ ತುಂಬ ಥ್ಯಾಂಕ್ಸ್. ಸಾತ್ವಿಕ್ ಸರ್ ತುಂಬಾ ಎಲ್ಲ ಕಡೆ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ ನಮಗೆ. ದರ್ಶನ ಆಗಲಿ, ಹೋಟೆಲ್ಸ್ ಆಗಲಿ, ಸ್ಟಾಫ್ಸ್ ಆಗಲಿ ಎಲ್ಲರೂ ತುಂಬ ಇದಾಗಿ ನೋಡ್ಕೊಂಡಿದ್ದಾರೆ. ಊಟ ತುಂಬ ಚೆನ್ನಾಗಿತ್ತು. ಸೌತ್ ಇಂಡಿಯನ್ ಮೀಲ್ಸ್ ಅಂತೂ ತುಂಬ ಸೇಮ್ ನಮ್ಮ ಸೌತ್ ಇಂಡಿಯನ್ ಮೀಲ್ಸ್ ಥರನೇ ಚೆನ್ನಾಗಿತ್ತು. ನಾವು ಶಿರ್ಡಿ ಪ್ಯಾಕೇಜ್ಗೆ ಹೋಗಿದ್ವಿ, ಇದಕ್ಕೂ ಬಂದಿದ್ದೀವಿ ಇವಾಗ. ಕಾಶಿ ಪ್ಯಾಕೇಜಿಗೆ ಬಂದಿದ್ವಿ. ಓಕೆ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಕಾಶಿ ವಿಶ್ವನಾಥ ಸದಾ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ತರಲಿ ಅಂತ ನಾನು ಭಗವಂತನ ಹತ್ರ ಕೇಳ್ಕೊತೀನಿ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ಹೇಗಿತ್ತು ಸರ್? ಸರ್ ರವಿ ಅಂತ JP ನಗರಿಂದ. ಸಾದಿಕ್ ಅವರು ಟ್ರಿಪ್ಪು ಜೊತೆ ಹೋಗ್ಬೇಕಾದ್ರೆ ಭಾಳ ಖುಷಿಯಿಂದ ಹೋಗ್ತೀವಿ ನಾವು. ಯಾಕಂದರೆ ಚಿಕ್ಕವರಿಂದ ಹಿಡಿದು ವಯಸ್ಸಾಗಿರೋರನ್ನ ಸುತ್ತಲೂ ಫ್ಯಾಮಿಲಿ ಮೆಂಬರ್ಸ್ ಥರ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾರೆ. ಒಂದು ಊಟದ ವಿಷಯದಲ್ಲಾಗಿರ್ಬೋದು, ಒಂದು ಬಸ್ ವಿಷಯದಲ್ಲಾಗಿರ್ಬೋದು, ಲಾಡ್ಜ್ ವಿಷಯದಲ್ಲಾಗಿರ್ಬೋದು, ಎಲ್ಲ 5 ಸ್ಟಾರ್ ಹೋಟೆಲ್ಸು, 3 ಸ್ಟಾರ್ ಹೋಟೆಲ್ಸು ಈ ಥರನೇ ಅಕಾಮಿಡೇಷನ್ ಕೊಡ್ತಾರೆ. ನಮ್ಗೆ ನಿಜವಾಗ್ಲೂ ಅಂತ ನಮ್ಗೆ ಸಿಕ್ಕಿರೋ ನಮ್ಗೆ ಹೆಮ್ಮೆ. ಎರಡನೇದು, ಸಾದಿಕ್ ಸರ್ ಗೊತ್ತಿರೋ ಅಷ್ಟು ಹಿಸ್ಟ್ರಿ ಹಿಂದೂ ದೇವರುಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ನಮಗೆ ಅಂತ ಸಿಕ್ಕಿರೋ ನಮ್ಗೆ ಹೆಮ್ಮೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ನಾನು ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ನಿಮ್ಮ ಜೊತೆ ಮತ್ತೆ ಬರ್ತಾ ಇರ್ತೀವಿ. ನಿಮ್ಮ ಜೊತೆ ಟ್ರಿಪ್ ಬರಲೇಬೇಕು ಅಂತ ಇಷ್ಟ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಅಮ್ಮ ನಮಸ್ತೆ ಅಮ್ಮ. ಅಮ್ಮ ಹೇಳಿ ಅಮ್ಮ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇದೆಲ್ಲ ದೇವ್ರನ್ನು ಚೆನ್ನಾಗಿ ತೋರಿಸಿದ್ದೆ. ನನಗೆ ಇದು ಮುಂಚೆ ನಾನು 4 ವರ್ಷದ ಮುಂಚೆ ಬಂದಿದ್ದೆ. ಓಕೆ. ನೀವು ಜೊತೆಯಲ್ಲಿ ಯಾರಾದ್ರೂ ಬಂದರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ದೆ. ಏಜಾಗಿದೆ ಅಲ್ಲ, ಅವಾಗ ಹೇಳಿದ್ರು ಓಕೆ. ನಮ್ಮ ಮಗನಿಗೂ ನಿಮ್ಮ ಅಡ್ರೆಸ್ಸೇ ನಾನು ಹೇಳಿದ್ದು, ನಿಮ್ಮ ಜೊತೆಯಲ್ಲೇ ಬರಬೇಕಂತ. ಓಕೆ. ಖುಷಿ ಆಯಿತು. ಎಲ್ಲ ದೇವ್ರನ್ನು ಚೆನ್ನಾಗಿ ತೋರಿಸಿದ್ರು. ಊಟ ಎಲ್ಲ ಚೆನ್ನಾಗಿತ್ತು. ಓಕೆ. ಇನ್ನೆಲ್ಲದು ನಮ್ಮ ಕೈಯಲ್ಲಿ ಆಗೋ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಡಿ ಎಲ್ಲಾದ್ರೂ ಸಿಕ್ಕು. ಶೋರ್ ಮೇಡಮ್, ಶೋರ್ ಅಮ್ಮ, ಶೋರ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ವೆರಿ ಮಚ್. ಕೊಡಿ ಅಮ್ಮನಿಗೆ ಕೇಳೋಣ ಅಂತೆ. ಅಮ್ಮ ನಮಸ್ತೆ ಅಮ್ಮ. ಸೊ ನಿಮ್ಮ ಅನುಭವ ಹೇಗಿತ್ತಮ್ಮ? ಎಲ್ಲ ಕಡೆನೂ ಚೆನ್ನಾಗಿ ತೋರಿಸಿ ನಮ್ಗೆ ಸಂತೋಷ ಆಯಿತು. ಊಟ ಗಿಡ ಎಲ್ಲ ಚೆನ್ನಾಗಿತ್ತು. ಮಗನ ಥರ ತಾಯಿ ಆ ಥರ ನೋಡ್ಕೊತಾರೋ ಆ ಥರ ನೋಡಿಕೊಂಡು ನೀವು ಚೆನ್ನಾಗಿ ಇದು ಮಾಡಿದ್ದೀರ. ಒಳ್ಳೆಯದಾಯಿತು. ಥ್ಯಾಂಕ್ ಯು ಅಮ್ಮ.
ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಮುಂದಕ್ಕೆ ಹಾಗೆ ಹೋಗೋಣ ಅಂತೆ. ಇನ್ನೊಂದು ಟೀಮು ನಮ್ಮ ಟೀಮ್ ಕೂತಿದೆ. ಸೊ ಆ ಟೀಮ್ನೂ ನಾವು ಮಾತಾಡ್ಸೋಣ ಅಂತೆ. ನೋಡಿ, ನಾವು ಉಳ್ಕೊಂಡಿದ್ದಂಥ ಹೋಟ್ಲು, ಈ ಹೋಟ್ಲಲ್ಲಿ ನಮ್ಮ ಮುಂಭಾಗದಲ್ಲಿ ಒಂದು ಲಾನ್ ಥರ ಮಾಡಿದ್ದಾರೆ. ಸೊ ಬರುವಂಥ ಪ್ಯಾಸೆಂಜರ್ಗಳು ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ. ಸೊ ಬನ್ನಿ ಮಾತಾಡ್ಸೋಣ ಅಂತೆ. ನಮ್ಮ ಸರು ಇದ್ದಾರೆ, ಇವ್ರು ನಮ್ಮ ಜೊತೆ, ನಮ್ಮ ಟೀಮ್ ಜೊತೆ ಫಸ್ಟ್ ಟೈಮು ಬಂದಿದ್ದಾರೆ. ಸೊ ಇವ್ರಿಗೂ ಕೇಳೋಣ ಅಂತೆ ಇವರ ಅನುಭವ ಹೇಗಿತ್ತು ಅಂತ. ಸರ್ ನಮಸ್ತೆ ಸರ್, ಹೇಗಿತ್ತು ಸರ್ ನಿಮ್ಮ ಕಾಶಿ ಎಕ್ಸ್ಪೀರಿಯೆನ್ಸು? ನಮಸ್ತೆ ಸರ್. ಓಕೆ, ಹೇಳಿ ಸರ್. ನಾನು ಸುಮಾರು ಕಿತ ಟ್ರಿಪ್ ಮಾಡಿದ್ದೀನಿ. ಇಂಥ ಟ್ರಿಪ್ಪು ಯಾವತ್ತೂ ಮಾಡಿಲ್ಲ. ತುಂಬ ಚೆನ್ನಾಗಿತ್ತು. ಆದರೆ ಮತ್ತೆ ಇನ್ನೂ ಒಂದು ಟ್ರಿಪ್ ಮಾಡಿದ್ರು. ಓಕೆ, ಖಂಡಿತವಲ್ಲ ಸರ್, ನಾವು ಸದಾ ನಿಮಗೆ ಟ್ರಿಪ್ ಕರ್ಕೊಂಡೋಗಿ ರೆಡಿ ಇರ್ತೀವಿ. ಏನೇ ಆಗಲಿ ಪ್ರತಿಯೊಂದು ನೀಟಾಗಿ ವ್ಯವಸ್ಥೆ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು, ತುಂಬ ವ್ಯವಸ್ಥೆ ಇತ್ತು. ಭಗವಂತನ ದರ್ಶನ ಎಲ್ಲ ಕಡೆಯೂ ಚೆನ್ನಾಗಾಯಿತು, ಏನು ತೊಂದರೆ ಇಲ್ಲ ಸರ್. ಮತ್ತೆ ಇನ್ನೊಂದು ಕಿತ ಟ್ರಿಪ್ ಮಾಡಬೇಕು ನಿಮ್ಮ ಜೊತೆ. ಓಕೆ ಸರ್, ಶ್ಯೂರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕೊಡಿ ಮೈಕ್ ಅಮ್ಮನಿಗೆ, ಹಂಗೆ ಅವ್ರನ್ನೂ ಮಾತಾಡ್ಸೋಣ ಅಂತೆ. ಅಮ್ಮ ಹೇಳಿ ಅಮ್ಮ, ನಿಮ್ಮ ಅನುಭವ ಹೇಗಿತ್ತು? ಸರ್, ನಾವು ಈ ಜನ್ಮದಾಗ ನಾವು ನೋಡ್ತೀರಾ ಇಲ್ಲ ಅನ್ಕೊಂಡಿದ್ರಿ. ಟಿವಿನಾಗ ನೋಡ್ತಾನೆ ಏನೋ ಹೋಗ್ತೀರಾ ಇಲ್ಲ, ಯಾರು ಕರ್ಕೊಂಡು ಹೋಗ್ತಾರ ಯಾರಿಲ್ಲ, ದುಡ್ಡು ಬೇಜಾನ್ ಇರ್ಬೋದು, ಕರ್ಕೊಂಡು ಆಗ್ಬೇಕಲ್ಲ. ನಮ್ಮ ಹಳ್ಳಿಗಳ ಕಡೆ ಯಾರು ಹೇಳಲ್ಲ, ಏನೋ ನಮ್ಮ ಮಂಜಣ್ಣ ದಯೆಯಿಂದ ಬಾಕ ಹೋಗೋಣ ನಾವಿದ್ದೀವಿ ಅಂತೇಳಿ ಕರೆದ್ರು. ಪರವಾಗಿಲ್ಲ ಸರ್, ಚೆನ್ನಾಗಾಯ್ತು. ನಾನು ದರ್ಶನ ಮಾತ್ರ ನಾನು ಸೂಪರ್ ಆಯ್ತು ಸರ್. ಓಕೆ, ಸೊ ಊಟ ತಿಂಡಿಗಳು ರೂಮು ಎಲ್ಲ ಕರೆಕ್ಟ್ ಆಗಿ ನಾವು ಹಳ್ಳಿಗಳ ಕಡೆ ತಿಂತಾ ಇಲ್ಲ. ಇಷ್ಟು ಮಾತ್ರ ಊಟ ಬೆಳಗ್ಗೆ ಮಧ್ಯಾಹ್ನ ತಿಂದ್ರೆ ರಾತ್ರಿಗೆ ತಿಂತಾ ಇದ್ದಿದ್ದ. ಇಲ್ಲಿ ತಿಂತಿದ್ದೀನಿ ಸರ್ ಊಟ. ಊಟ ಮಾತ್ರ ಸೂಪರ್ ಇತ್ತು ಸರ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಕೊಡಿ ಅವ್ರಿಗೂ ಮೈಕ್ನ, ಅವ್ರ ಅನುಭವವನ್ನು ಕೇಳೋಣ ಅಂತೆ. ಮೇಡಮ್ ನಮಸ್ತೆ, ಹೇಳಿ ಮೇಡಮ್ ನಿಮ್ಮ ಅನುಭವ ಹೇಗಿತ್ತು? ಯಾವುದೋ ರಾಮ ಮಂದಿರ ಅದ ನಿಂಕ ಬರಬೇಕು ಅನ್ಕೊಂಡಿದ್ರಿ, ನಿಮ್ಮ ದಯನಿಂದ ಒಂದು ಪ್ಯಾಕೇಜ್ ಬಂದ್ರಿ. ಓಕೆ, ಹಂಗೆ ಕಾಶಿ ಎಲ್ಲ ಚೆನ್ನಾಗಿ ದರ್ಶನ ಆಯಿತು. ನಾನು ಊಟದ್ದು ನಮ್ಮ ಅಕ್ಕ ಅವ್ರು ಕೂಡ ಹೇಳ್ತಾ ಇದ್ದೆ, ನಾನು ತಮಿಳ್ನಾಡು ಕಡೆ ಹೋದಾಗ ಊಟ ಸೆಟ್ ಆಗ್ತಾ ಇಲ್ಲ, ಇಲ್ಲಿ ಸೆಟ್ ಆಗಿದೆ ಅಂತೆಲ್ಲ ಹೇಳಿದ್ನಿ ಸರ್. ಚೆನ್ನಾಗಿತ್ತು ಟ್ರಿಪ್ಪು, ಎಲ್ಲ ದರ್ಶನಗಳು ಎಲ್ಲ ಚೆನ್ನಾಗಾಯ್ತು. ಓಕೆ, ಆಗಲಿ ಸರ್, ಇನ್ನೂ ಬರಬೇಕು ಅನ್ಕೊಂಡವ್ರೆ ಅವ್ರಕ್ಕ ನಿಮ್ಮದೇ ನಂಬರ್ ಕೊಟ್ಟು ಹೇಳ್ತೀನಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಕೊಡಿ ಮೇಡಮ್ಗೂ ಕೇಳೋಣ ಅಂತ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್, ನಾನು ವಿಜಯಲಕ್ಷ್ಮಿ ಮಾತಾಡ್ತಿರೋದು. ನಿಮ್ಗೆ ಧನ್ಯವಾದಗಳು ಕರ್ಕೊಂಬಂದಿದ್ದಕ್ಕೆ. ಮತ್ತೆ ಸರಿ ಹಾಲಿಡೇಸ್ಗೂ ಧನ್ಯವಾದಗಳು. ಮತ್ತು ಫಸ್ಟ್ ಟೈಮ್ ಫ್ಲೈಟ್ ಹತ್ತಿದ್ದು. ಫ್ಲೈಟ್ ಹತ್ತೀನಿ ಅಂತ ಗೊತ್ತಿರಲಿಲ್ಲ ನನಗೆ, ನಮ್ಮ ಯಜಮಾನ್ರು ಏನು ಅಂದಿಲ್ಲ. ಮತ್ತು ಇಬ್ಬರು ಜೊತೆಲಿ ಫಸ್ಟ್ ಟೈಮ್ ಮದುವೆ ಆದವಾಗ ಫಸ್ಟ್ ಟೈಮು ನಾವು ಬಂದಿದ್ದು ಫ್ಲೈಟಲ್ಲಿ. ಬೇರೆ ಕಡೆ ಎಲ್ಲ ಅವರೊಂದ್ಸಲ ಹೋದರೆ ನಾವು ಒಂದ್ಸಲ ಈ ಥರ ಮಾಡ್ತಾ ಇದ್ದಿದ್ದು. ಫಸ್ಟ್ ಟೈಮು ನಾವು ಮದುವೆಗೆ 21 ವರ್ಷ ಆಯಿತು. ನಾವು ಹನಿಮೂನ್ ಬಂದಂಗೆ. ಓಕೆ, ಇಲ್ಲ ಹೇಳಿ ನಿಮ್ಮ ಮನದಾಳದ ಮಾತಾಡಿ, ಏನು ತೊಂದರೆ ಇಲ್ಲ. ತುಂಬಾ ಇಷ್ಟ ಆಯಿತು. ಓಕೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತೇನೆ ಎಲ್ಲ ಬರಬೇಕಾದ್ರೆ. ಓಕೆ, ನನಗೂ ನಂಬರ್ ಕೊಡಿ, ನಾವು ಮಾತಾಡ್ತೀವಿ, ನಾವು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ತೀವಿ, ಇಲ್ಲ ನೀವೇ ಕಾಂಟ್ಯಾಕ್ಟ್ ಮಾಡಿಕೊಡಿ ಅಂತ ಹೇಳೋರೆ. ತುಂಬಾ ಇಷ್ಟ ಆಯಿತು. ನೀವು ಹೇಳಕ್ಕೆ ಫಸ್ಟೇ ಅವ್ರು ಪ್ರಕಾಶ್ಗೆ ಏನಾದರೂ ಕೊಡಬೇಕು ಅಂತ ನಮ್ಮ ಯಜಮಾನಿಗೆ ಹೇಳಿದ್ದೆ. ನೀವು ಹೇಳಿದ್ದಕ್ಕೆ ಏನಾದರೂ ಕೊಡ್ತೀವಿ. ತುಂಬಾ ಸಂತೋಷ ಆಯಿತು. ನಮ್ಮ ಖರ್ಚು ಅಷ್ಟು ವೇಸ್ಟ್ ಆಗಿಲ್ಲ, ಥ್ಯಾಂಕ್ ಯು ಮೇಡಮ್. ದುಡ್ಡು ವೇಸ್ಟ್ ಆಗಿಲ್ಲ, ಎಲ್ಲ ನೀವೇ ನೋಡ್ಕೊಂಡ್ರೆ. ಬೇರೆ ಕಡೆ ಹೋಗಿದ್ರು, ಪ್ಯಾಕೇಜಲ್ಲಿ ಹೋಗಿದ್ರು ಇಷ್ಟು ಅನುಕೂಲ ಇರ್ತಾ ಇರಲಿಲ್ಲ. ಓಕೆ, ಊಟನೂ ಚೆನ್ನಾಗಿತ್ತು. ಮತ್ತು ಇನ್ನೇನು ಹೇಳ್ಬೇಕಾದ್ರೆ ತುಂಬಾ ಇಷ್ಟ ಆಯಿತು ಸರ್. ಫ್ಲೈಟಲ್ಲಿ ಫಸ್ಟ್ ಟೈಮ್ ಹಸು ಇತ್ತು. ಹಸು ಮಂಜಾಣನೇ ಕರೆದಿದ್ದೀವಿ ನಾವು. ಮಂಜಾಣಿಯವ್ರು ನಾವು ಜೊತೆಲೇ ಇರ್ತೀವಿ. ಅವರು ಹೋಗಿದ ತಕ್ಷಣ ಕರೆದ್ರು, ಬರ್ರಿ ಹೋಗೋಣ ಅಂತ. ಆಯ್ತು ಬರ್ತೀರಂತ ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು. ನಿಮಗೂ ಚೆನ್ನಾಗಿ ಆರೋಗ್ಯ ಐಶ್ವರ್ಯ ಕೊಟ್ಟ ಕಾಪಾಡಲಿ ಸರ್ ನಿಮ್ಮನ್ನು. ಥ್ಯಾಂಕ್ ಯು ಮೇಡಮ್. ಮತ್ತೆ ಇನ್ನೂ ಬೇಕಾದಷ್ಟು ನಿಮ್ಮನ್ನು ಈ ಥರ ನೀವು ಪ್ಯಾಕೇಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ರಿ. ಮುಂದಕ್ಕೆ ಎರಡು ಮಾಡ್ಕೊಳ್ಳಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಕೊಡಿ ಮೇಡಮ್ಗೆ. ಮೇಡಮ್ ನಮಸ್ತೆ. ಸೊ ನೀವು ನಮಗೆ ಹೊಸಬ್ರಲ್ಲ, ಆಲ್ರೆಡಿ ನಿಮ್ಮ ಕಂಪ್ಲೀಟ್ ಫ್ಯಾಮಿಲಿ ನಮ್ಮ ಜೊತೆ ಒಂದು ಟ್ರಿಪ್ಪಿಗೆ ಬಂದಿದ್ದೀರಾ. ಸೊ ಈ ಕಾಶಿ ಟ್ರಿಪ್ ಹೇಗಿತ್ತು ಮೇಡಮ್? ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನಾನು ತುಂಬ ಆಸೆ ಇತ್ತು. ಫಸ್ಟ್ ಪ್ಯಾಕೇಜ್ ಮಾಡಿದಾಗ ನಾನು ಲೇಟ್ ಮಾಡ್ಕೊಂಡು ನಿಮಗೆ ಫೋನ್ ಮಾಡಿದೆ. ಆ್ಯಕ್ಚುಲಿ ಇವಾಗ ಅಕ್ಕ ಜೊತೆನೇ ಬರೋ ತಿರ್ಗಾ ಇತ್ತು ನನಗೆ. ಅಕ್ಕ ಜೊತೆನೇ ಬಂದೆ. ತುಂಬ ಇಷ್ಟ ಆಯಿತು ಸರ್. ಇನ್ನೂ ಒಂದು ಟ್ರಿಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ. ಆಲ್ಮೋಸ್ಟ್ ಎಲ್ಲ ಜ್ಯೋತಿರ್ಲಿಂಗ ನಿಮ್ಮ ಪ್ಯಾಕೇಜಲ್ಲೇ ನೋಡಬೇಕು ಅಂತ
ಡಿಸೈಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಅದನ್ನು ಅವರೊಬ್ಬರು ಇರಿ ಒಂದು ನಿಮಿಷ, ಇನ್ನೂ ನಮ್ಮ ಇಬ್ಬರು ಯಂಗ್ಸ್ಟರ್ಸ್ ಇದ್ದಾರೆ. ಸೊ ಅವ್ರಿಗೂ ಕೇಳೋಣ ಅಂತೆ, ಅವ್ರಿಗೂ ಮಾತಾಡ್ಸೋಣ ಅಂತೆ. ಸೊ ಹೇಗಿತ್ತು ಅನುಭವ ಅಂತ ಕೇಳೋಣ ಅಂತೆ. ಬಾ ದರ್ಶನ್, ನಮ್ಮ ಹುಡುಗನಿಗೂ ಕೇಳೋಣ ಅಂತೆ. ಹೇಳಿ ದರ್ಶನ್, ಆ್ಯಕ್ಚುಲಿ ಸ್ಪೀಕಿಂಗ್ ನೀನು ತುಂಬ ಪುಣ್ಯವಂತ. ಯಾಕಂದರೆ ಈ ವಯಸ್ಸಲ್ಲಿ ನೀನು ಕಾಶಿ ವಿಶ್ವನಾಥನ ದರ್ಶನ ಮಾಡ್ತಾ ಇರೋದು ನಿಜವಲ್ಲೂ ಯು ಆರ್ ಬ್ಲೆಸ್ಡು ಅಂತಲೇ ಹೇಳ್ಬೋದು. ಸೊ ಹೇಗಿತ್ತು ನಿನ್ನ ಎಕ್ಸ್ಪೀರಿಯೆನ್ಸು? ಸಾಕಿ ಅಂತಲ್ಲಿ ತುಂಬ ಚೆನ್ನಾಗಿ, ಹಾಸ್ಪಿಟಾಲಿಟಿಯಿಂದ ರೂಮ್ಸಿಂದ ಎಲ್ಲ ತುಂಬ ಚೆನ್ನಾಗಿತ್ತು. ಒನ್ ಆಫ್ ದ ಬೆಸ್ಟ್ ಟ್ರಾವೆಲ್ಸ್ ನಮ್ಮ ಪ್ರಕಾರ ಇದು. ಓಕೆ ಹೇಳೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು ಪುಟ, ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು ಫಾರ್ ಯುವರ್ ಫ್ಯೂಚರ್. ಕಾಶಿ ವಿಶ್ವನಾಥನ ಬ್ಲೆಸ್ಸಿಂಗ್ಸ್ ಆಲ್ವೇಸ್ ನಿನ್ನ ಮೇಲೆ ಮತ್ತು ನಿನ್ನ ಫ್ಯಾಮಿಲಿ ಮೇಲೆ ಇರಲಿ. ಮೇಡಮ್, ಎಸ್ ಮೇಡಮ್ ಹೇಳಿ ಮೇಡಮ್, ಹೇಗಿತ್ತು ಮ್ಯಾಮ್? Our experience to Kashi was an amazing, because having an hospitality and managing it is very tough, because I've been into it, and Sadiq sir managing it from food to transportation, it's an amazing, because he didn't show his pressure in front of anyone, but I understand it because I've been a part of hospitality as well. But when it comes to about Kashi, it was amazing because they arranged everything on time and they didn't let us stand anywhere, keep waiting for it. I would suggest and recommend to visit his tourism of Sanya Travels, which I want to tell his name, and he is really amazing person, always smiling, and he treated everyone equally, including cleaners and everyone. I love that part. Food and everything is amazing. He gave just healthy food, and he also told us not to eat junk outside, and in the meantime, in advance, he told us and guided for everyone not to do this, to do and to not do. So that is very important for everyone, and thank you very much. It was amazing. I'll visit again. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಬನ್ನಿ, ಸರ್ ಬನ್ನಿ, ಹೋಗೋಣ ಅಂತೆ.